ನೋಡಿ, ಬಳ್ಳಾರಿಯಲ್ಲಿ ಕೊಡ್ಲಿಯಿಂದ ಪತ್ನಿಯನ್ನೇ ಕೊಚ್ಚಿ ಕೊಂದು ಹಾಕ್ಬಿಟ್ಟಿದ್ದಾನೆ ಪತಿ. ಬಹಳ ವರ್ಷ ಏನಾಗಿರ್ಲಿಲ್ಲ ಇವರು ಮದುವೆ ಆಗಿ ಜೀವನ ಮಾಡ್ಕೊಂಡು. ಸಿರುಗುಪ್ಪ ತಾಲೂಕು ಮುದ್ದಟಿನೂರು ಗ್ರಾಮದಲ್ಲಿ ಗಂಡನಿಂದಲೇ ಕೃತ್ಯ ಎಸಗಿರುವುದು. 25 ವರ್ಷ ಹೆಂಗಸಿಗೆ, ಲಿಂಗಮ್ಮ ಅನ್ನೋರ್ಗೆ 25 ವರ್ಷ, ಆತನಿಗೆ 28 ವರ್ಷ. ಪತಿ ದೇವರಾಜನ್ನ ಈಗ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಬರೀ 5 ವರ್ಷ ಆಗಿತ್ತು ಇವ್ರ ಮದುವೆ ಆಗಿ. ನೋಡಿ, ಇನ್ನೂ ಚಿಕ್ಕ ವಯಸ್ಸ್ರಿ, ಇನ್ನೂ ಜೀವನಾನೇ ಪೂರ್ತಿ ಏನು ಅಂತ ನೋಡಿಲ್ಲ, ಇನ್ನೂ ಆರಂಭ ಇದು. ಆರಂಭದಿಂದಲೂ ಕೂಡ ದಂಪತಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಹೆಂಡತಿ ಮೇಲೆ ಅನುಮಾನಕ್ಕೆ ಬಿದ್ದು ಜಗಳ ತೆಗಿತಾ ಇದ್ದಂತೆ ದೇವರಾಜು. ನಿನ್ನೆ ರಾತ್ರಿ ಜಗಳ ವಿಕೋಪಕ್ಕೆ ತಿರುಗಿ ಕೊಡ್ಲಿಯಿಂದ ಕೊಚ್ಚಿ ಕೊಂದು ಹಾಕಿದ್ದಾನೆ. ನಾನು ಒಂದು ಮಾತು ಹೇಳ್ತೀನಿ ಮದುವೆ ಆಗಿರೋ ಗಂಡಸರಿಗೆ, ಯೂಶಲಿ ಅಂದರೆ ಈ ರೀತಿ ಒಂಥರ ಮೆಂಟ್ಲ್ಗಳ ಥರ, ಈ ಥರ ಸ್ಯಾಡಿಸ್ಟ್ ಸ್ವಭಾವ ಇರೋರಿಗೆ, ನಿಮ್ಗೆ ಏನಾದರೂ ಅನುಮಾನ ಇತ್ತು ಅಂತಂದ್ರೆ ಅವ್ರ ಪಾಡಿಗೆ ಅವರನ್ನು ಬಿಟ್ಬಿಡ್ರಪ್ಪ. ಅವ್ರ ಹೆಂಡತಿ ಮನೆ ಕಳಿಸ್ಬಿಡಿ, ಇಲ್ಲಾಂದರೆ ಡೈವೋರ್ಸ್ ಕೊಟ್ಬಿಡಿ. ಅದು ಬಿಟ್ಬಿಟ್ಟು ಕೊಚ್ಚಿ ಸಾಯಿಸೋಕ್ಕೆ ಏನು ಅಧಿಕಾರ ಇದೆ? ಕಂಡವ್ರ ಮನೆ ಹೆಣ್ಮಕ್ಳನ್ನ ತಂದು ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡುವಂಥ ಅಧಿಕಾರ ಯಾರಿಗಿದೆ? ಯಾರು ಕೊಟ್ಟಿದ್ದಾರೆ? ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬಹಳ ನೋವಾಗತ್ರಿ. ತಂದೆ ತಾಯಿಗಳು ಸಾಕಷ್ಟು ಖರ್ಚು ಮಾಡಿನೋ ಕನ್ಸಿಟ್ಕೊಂಡು ಜೀವನ ಮಾಡಲಿ ಅಂತ ಹೇಳಿ ಮದುವೆ ಮಾಡಿಕೊಟ್ಟಿರ್ತಾರೆ. ಇವರ ಭಿನ್ನಾಭಿಪ್ರಾಯಗಳಿಗೆ ಕೊಚ್ಚಿ ಸಾಯಿಸ್ಬಿಡೋಕ್ಕೆ ಯಾರು ಅಧಿಕಾರ ಕೊಟ್ಟಿದಾರಲ್ವಾ? ಕಂಡವ್ರ ಮನೆ ಹೆಣ್ಮಕ್ಳನ್ನ ಸಾಯಿಸೋಕ್ಕೆ ಯಾರ್ರೀ ಅಧಿಕಾರ ಕೊಟ್ಟಿದ್ದಾರೆ? ವೀರೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಇಂದು ಮುಂಜಾನೆಯೇ ಒಂದು ಆಘಾತಕಾರಿಯಾದ ಅಂಶ ಬೆಳಕಿಗೆ ಬಂದಿದೆ. ಪತಿಯಿಂದಲೇ ಪತ್ನಿಯ ಭೀಕರ ಕೊಲೆಯಾಗಿದೆ. ಅದರಲ್ಲಿ ರಾತ್ರಿ 12 ಗಂಟೆಯಿಂದ 1 ಗಂಟೆ ಸುಮಾರಿನಲ್ಲಿ ಈ ಒಂದು ಪತಿಯು ಹೆಂಡತಿಯನ್ನು ಕಾಲ್ ಕೆರೆದು ಜಗಳ ತೆಗೆದಿದ್ದಾನೆ. ಜಗಳದ ಉದ್ದೇಶನೇ ಈ ಒಂದು ಅನುಮಾನ ಎನ್ನತಕ್ಕಂತ ಅಂಶ ಬೆಳಕಿಗೆ ಬಂದಿದೆ. ಸಾಕಷ್ಟು ದಿನಗಳಿಂದಲೂ, ಅಂದ್ರೆ ಇವರು ಏನು ಲಿಂಗಮ್ಮ ಮತ್ತು ದೇವರಾಜ್ ಎನ್ನತಕ್ಕಂಥವ್ರು ಇಬ್ರು ಸಹ ಮದುವೆಯಾಗಿ 5 ವರ್ಷಗಳಾಗಿತ್ತು. ಪ್ರಾರಂಭದಿಂದಲೂ ಸಹ ಈ ದೇವರಾಜಗೆ ತನ್ನ ಹೆಂಡತಿಯ ಮೇಲೆ ಈ ಒಂದು ಅನುಮಾನದ ಪ್ರೇತವನ್ನು ಇಟ್ಟುಕೊಂಡಿದ್ದ. ಈ ಕಾರಣದಿಂದಾಗಿ ಸಾಕಷ್ಟು ಆಗು ಹೋಗುಗಳು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ವು. ಅದು ಮಾಮೂಲು. ಗಂಡ ಹೆಂಡೆಯರ ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರೋದು ಎನ್ನುತ್ತಕ್ಕಂಥ ಅಂಶ ಮನೆ ಅಕ್ಕಪಕ್ಕದವರು ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಮಾತುಕತೆ ಇಂದ ಪ್ರಾರಂಭವಾದಂತಹ ಜಗಳವು ಬಹಳ ವಿಕೋಪಕ್ಕೆ ಹೋಗಿದೆ. ವಿಕೋಪಕ್ಕೆ ಹೋದ ನಂತರ ಪತಿಯು ಅಲ್ಲೇ ಮನೆಯಲ್ಲಿ ಒಂದು ಮೂಲೆಯಲ್ಲಿದ್ದಂತಹ ಕೊಡಲಿಯನ್ನು ತೆಗೆದುಕೊಂಡು ಈ ಒಂದು ಲಿಂಗಮ್ಮಳ ಕುತ್ತಿಗೆಗೆ 2 ಏಟನ್ನು ಹಾಕಿದ್ದಾನೆ. ಇದರಿಂದ ಸ್ಥಳದಲ್ಲಿಯೇ ಇನ್ನು ಶವವಾಗಿದ್ದಾಳೆ ಈ ಲಿಂಗಮ್ಮ. ಕೇವಲ 25 ವರ್ಷದ ಲಿಂಗಮ್ಮ, 28 ವರ್ಷದ ದೇವರಾಜ ಎನ್ನುವರು ಏನು ಪ್ರಪಂಚದ ಜ್ಞಾನನೇ ತಿಳಿದುಕೊಂಡಿಲ್ಲ ಅನ್ನುವಂತ ಹಂತದಲ್ಲಿ ಕೇವಲ ಆಗತಾನೆ ಮದುವೆಯಾಗಿ 5 ವರ್ಷ ಆಗಿತ್ತು. ಬದುಕಿ ಬಾಳಬೇಕಾದಂತಹ ಈ ಒಂದು ಜೋಡಿ ಒಂದು ಜೀವನ ಅಂತ್ಯ ಆದ್ರೆ ಮತ್ತೊಬ್ರು ಜೈಲು ಪಾಲಾಗಿರುವುದು ಇಲ್ಲಿ ಬೆಳಕಿಗೆ ಬಂದಿದೆ. ಸಿಂಧೂರ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.